ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಫೈನಲಿ ದ ವೇಟ್ ಈಸ್ ಓವರ್. ಸಾಕಷ್ಟು ಜನ ಕೇಳ್ತಿದ್ದಂತಹ ಕ್ವಶನ್ ಏನು ಅಂದರೆ, ಬಿಗ್ ಬಾಸ್ ಪ್ರೋಮೋ ಯಾವಾಗ ಬರುತ್ತೆ, ಪ್ರೋಮೋ ಯಾವಾಗ ಬರುತ್ತೆ ಅಂತ ಹೇಳಿ ಸಿಕ್ಕಾಪಟ್ಟೆ ಜನ ವೇಟ್ ಮಾಡ್ತಿದ್ರಿ. ಆ್ಯಂಡ್ ನಾನು ಕೂಡ ವಿಡಿಯೋಸ್ಗಳಲ್ಲಿ ಮಾಡಿ ತಿಳಿಸಿದೆ, ಲೈಕ್ ಜುಲೈ ಎಂಡಿಂಗಲ್ಲಿ ಅಥವಾ ಆಗಸ್ಟ್ ಫಸ್ಟ್ ವೀಕಲ್ಲಿ ಪ್ರೋಮೋ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅಂತ ಹೇಳಿದೆ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದು ಆಗಸ್ಟ್ ಫಸ್ಟು ಪ್ರೋಮೋ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಬಂದಿಲ್ಲ. ಬಟ್ ಆಗಸ್ಟ್ ಸೆಕೆಂಡ್ ಬಿಟ್ಟಿದ್ದಾರೆ ಪ್ರೋಮೋ. ಬಟ್ ತುಂಬ ಚೆನ್ನಾಗಿ ಬಂದಿದೆ ಪ್ರೋಮೋ ಅಂತ ಹೇಳ್ಬೋದು. ಆ್ಯಂಡ್ ನನಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಬಟ್ ಪ್ರೋಮೋ ನೋಡಿ ಅಲ್ಲ, ಪ್ರೋಮೋದಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಆ ಒಂದು ವಿಚಾರಕ್ಕೆ ನನಗೆ ಸ್ವಲ್ಪ ಬೇಜಾರಾಯಿತು. ಪ್ರೋಮೋ ಬಿಡ್ತಾರೆ, ದ ವೇಟ್ ಈಸ್ ಓವರ್, ಇನ್ನು 1 ಗಂಟೆನಲ್ಲಿ ಪ್ರೋಮೋ ಅಂತೆಲ್ಲ ಏನು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಿದ್ರು, ಅದನ್ನು ನೋಡಿದಾಗೆಲ್ಲ ನಾನು ಸಹ ವೇಟ್ ಮಾಡ್ತಿದ್ದೆ. ಲೈಕ್ ಏನಾದರೂ ಏನ್ರ ಬಗ್ಗೆ ಆದರೂ ಇನ್ಫಾರ್ಮೇಷನ್ ಕೊಡ್ಬೋದು ಈ ಪ್ರೋಮೋದಲ್ಲಿ ಅಂತ ಹೇಳಿ ವೇಟ್ ಮಾಡ್ತಿದ್ದೆ. ಯಾಕಂದರೆ ಈ ಸತಿ ಅಗ್ನಿ ಪರೀಕ್ಷೆ ಇದೆ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಿದ್ದಾರೆ. ಕಾಮನ್ ಮ್ಯಾನ್ಸ್ ಹೋಗ್ತಿರೋದ್ರಿಂದ ಅಗ್ನಿ ಪರೀಕ್ಷೆ ನಡೆಯುತ್ತೆ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ಏನಾದರೂ ಒಂಚೂರು ಇನ್ಫಾರ್ಮೇಷನ್ ಕೊಡ್ಬೋದೇನೋ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಸುಮಾರು ವಿಚಾರಗಳಿದೆ. ಜಡ್ಜಸ್ ಯಾರಾಗಿ ಬರ್ತಾರೆ ಅಗ್ನಿ ಪರೀಕ್ಷೆಗೆ, ಆ್ಯಂಡ್ ಯಾವತ್ತಿಂದ ಶುರು ಆಗುತ್ತೆ, ಎಷ್ಟು ಗಂಟೆಗೆ ಶುರು ಆಗುತ್ತೆ, ಅದು ಟಿ ವಿನಲ್ಲಿ ಪ್ರಸಾರ ಆಗುತ್ತಾ ಅಥವಾ ಬರೀ ಜಿಯೋ ಹಾಟ್ಸ್ಟಾರಲ್ಲಿ ಮಾತ್ರ ಪ್ರಸಾರ ಆಗುತ್ತಾ, ಈ ರೀತಿ ಸಿಕ್ಕಾಪಟ್ಟೆ ಕ್ವಶನ್ಸ್ಗಳಿದೆ ಅಗ್ನಿ ಪರೀಕ್ಷೆ ಬಗ್ಗೆ. ಸೊ ಇದ್ರ ಬಗ್ಗೆ ಸಾಕಷ್ಟು ಡೌಟ್ಸ್ ಇರೋದ್ರಿಂದ ಏನಾದರೂ ಒಂದು ಕ್ಲೂ ಕೊಡ್ತಾರೆ ಅಗ್ನಿ ಪರೀಕ್ಷೆ ಬಗ್ಗೆ ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ಕೊಟ್ಟಿಲ್ಲ. ಓಕೆ, ವೆಯ್ಟ್ ಮಾಡೋಣ ನೆಕ್ಸ್ಟ್ ಪ್ರೋಮೋಗಾಗಿ. ಯಾಕಂದರೆ ಅಗ್ನಿ ಪರೀಕ್ಷೆ ಇನ್ನೇನು ಇದೇ ಮಂತಲ್ಲಿ ಶುರು ಆಗುತ್ತೆ. ಸೊ ಇನ್ನೇನು ಪ್ರೋಮೋಗಳು ಒಂದೊಂದು ವೀಕು ಒಂದೊಂದು ಪ್ರೋಮೋ ಬರ್ತಿರುತ್ತೆ ಅಂತ ಅನ್ಕೋತೀನಿ. ಸೊ ಅಗ್ನಿ ಪರೀಕ್ಷೆ ಬಗ್ಗೆ ಮುಂದೆ ಅಪ್ಡೇಟ್ಸ್ಗಳು ಕೊಡ್ತಾರೆ. ಬಟ್ ಕಿಚ್ಚ ಸುದೀಪ್ ಅವರ ಈ ಪ್ರೋಮೋ ಸಿಕ್ಕಾಪಟ್ಟೆ ಒಂಥರ ಟಾಪ್ ನಾಚ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಆ್ಯಂಡ್ ಕಿಚ್ಚ ಸುದೀಪ್ ಅವರ ಲುಕ್ ಹೇಗನ್ನಿಸ್ತು ಗೈಸ್? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲಾಸ್ಟ್ ಸೀಸನಲ್ಲಿ ಆ್ಯಕ್ಚುಲಿ ನನಗೆ ಈ ಒಂದು ಲುಕ್ ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಬಟ್ ಇವಾಗ ಬಂದಿರುವಂತಹ ಪ್ರೋಮೋದಲ್ಲಿ ಇರುವಂತಹ ಲುಕ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಒಂದೇ ಮನೆ ಒಂದೇ ಅವಕಾಶ ಅಂತ ಹೇಳಿದ್ದಾರೆ. ಆ್ಯಂಡ್ ಕರ್ನಾಟಕದ ಜನತೆ ಏನಕ್ಕೆ ವೆಯ್ಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಒಂದಕ್ಕೆ ವೆಯ್ಟ್ ಮಾಡ್ತಾರೆ ಅಂದರೆ ಅದು ಬಿಗ್ ಬಾಸ್ ಶೋ. ಅದನ್ನು ಕರೆಕ್ಟಾಗಿ ಆ ಪ್ರೋಮೋದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಒಂದೇ ಮನೆ ಒಂದೇ ಅವಕಾಶ ಅಂತ ಹೇಳಿದ್ದಾರೆ. ಎಸ್, ಅಫ್ಕೋರ್ಸ್ ಬಿಗ್ ಬಾಸ್ ಮನೆಗೆ ಒಂದ್ಸತಿ ಹೋದ್ಮೇಲೆ ಮತ್ತೆ ಅವರು ರಿಪೀಟೆಡ್ ಆಗಿ ಕಂಟೆಸ್ಟೆಂಟ್ಗಳಾಗಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಹೋದರೆ ಗೆಸ್ಟಾಗಿ ಹೋಗ್ಬೋದು ಅಷ್ಟೇ. ಸೊ ಒಂದೇ ಮನೆ ಒಂದೇ ಅವಕಾಶ, ಆ ಒಂದು ಅವಕಾಶನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅನ್ನೋ ರೀತಿ ಒಂದು ಪ್ರೋಮೋನ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ನನಗಂತೂ ಪ್ರೋಮೋ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಒಂಚೂರು ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು ಅಂತೂ ನನ್ನ ಅಭಿಪ್ರಾಯ. ಈ ಒಂದು ಪ್ರೋಮೋ ಬಗ್ಗೆ ನಿಮ್ಗೆ ಏನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಕಿಚ್ಚ ಸುದೀಪ್ ಅವರ ಲುಕ್ ರಿವೀಲ್ ಆಗಿರೋದು ಏನನ್ನಿಸ್ತು, ಹಾಗೆ ಆ ಒಂದು ಪ್ರೋಮೋದಲ್ಲಿ ಇರುವಂತಹ ಎಲಿಮೆಂಟ್ಸ್ ಹೇಗೆ ಅನಿಸ್ತು, ಕಿಚ್ಚ ಸುದೀಪ್ ಅವರ ಫಾಗ್ ಎಂಟ್ರಿ ಏನನ್ನಿಸ್ತು, ಅಲ್ಲೊಂದಷ್ಟು ಜನ ಇರ್ತಾರೆ, ಒಂದಷ್ಟು ಜನಗಳ ಮಧ್ಯೆ ಕಿಚ್ಚ ಸುದೀಪ್ ಅವರು ಸ್ಟೇಜ್ ಮೇಲೆ ನಡ್ಕೊಂಬಂದಿದ್ದು ನೋಡಿ ಏನನ್ನಿಸ್ತು, ಲೈಕ್ ಸ್ಟಾರ್ಟಿಂಗ್ ಗ್ರ್ಯಾಂಡ್ ಓಪನಿಂಗ್ ಯಾವಾಗ ನಡೆಯುತ್ತೆ ಅಂತ ಹೇಳಿ ನಾನಂತೂ ವೆಯ್ಟ್ ಮಾಡ್ತಿದ್ದೀನಿ. ಯಾಕಂದರೆ ಪ್ರೋಮೋನೇ ಈ ಲೆವೆಲಿಗೆ ಬಂದಿದೆ ಅಂತಂದರೆ ಇನ್ನು ಗ್ರ್ಯಾಂಡ್ ಓಪನಿಂಗ್ ಯಾವ ಲೆವೆಲಲ್ಲಿರುತ್ತೆ, ಅಗ್ನಿ ಪರೀಕ್ಷೆ ಯಾವ ಲೆವೆಲಾಗಿರುತ್ತೆ, ಲೈಕ್ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಶುರು ಆಗುತ್ತೆ ಅಂತ ಹೇಳಿ. ಆ್ಯಂಡ್ ಇನ್ನು ಬಿಗ್ ಬಾಸ್ ಬಗ್ಗೆ ಹೇಳೋದಾದರೆ ಸೆಪ್ಟೆಂಬರ್ ಫಸ್ಟ್ ವೀಕ್ ಶುರು ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸುಮಾರು ಜನ ಹೇಳಿ ಹಾಕ್ತಿದ್ದಾರೆ, ಲೈಕ್ ಸೆಪ್ಟೆಂಬರ್ 6th ಶುರು ಆಗುತ್ತೆ ಅಂತ ಹೇಳಿ. ಬಟ್ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಶುರು ಆಗುತ್ತೆ ಅನ್ನುವಂತಹ ಮಾಹಿತಿ ಇದೆ. ಡೇಟ್ಸ್ ಎಲ್ಲ ಗೊತ್ತಿಲ್ಲ. ಸೆಪ್ಟೆಂಬರ್ ಫಸ್ಟ್ ವೀಕ್ ಶುರು ಆಗುತ್ತೆ ಅನ್ನುವಂತಹ ಮಾಹಿತಿ ಇದೆ ಬಿಗ್ ಬಾಸ್. ಆ್ಯಂಡ್ ಎಸ್, ಅಫ್ಕೋರ್ಸ್ ಸೆಪ್ಟೆಂಬರ್ ಎಂಡಿಂಗಲ್ಲಿ ಶುರು ಆಗ್ತಿತ್ತು. ಬಟ್ ಈ ಸತಿ ಬೇಗ ಬರ್ತೀವಿ ಅಂತ ಹೇಳಿರೋದ್ರಿಂದ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲೇ ಶುರುವಾಗುವಂತಹ ಸಾಧ್ಯತೆ ಇದೆ. ಯಾರೆಲ್ಲ ಕಂಟೆಸ್ಟೆಂಟ್ಗಳು ಬರಬೇಕು, ನೀವು ಯಾವ ಕಂಟೆಸ್ಟೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಪ್ರೋಮೋ ಬಗ್ಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಪ್ರೋಮೋ ಹೇಗೆ ಅನಿಸ್ತು, ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಲೆವೆಲ್ಸ್ಗೆ ಇಲ್ಲ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜಸ್ಟ್ ಕಿಚ್ಚ ಸುದೀಪ್ ಅವರ ಪ್ರೋಮೋ ಅಂತ ನೋಡೋದಾದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಅಗ್ನಿ ಪರೀಕ್ಷೆ ಬಗ್ಗೆ ಏನಾದರೂ ಒಂಚೂರು ಕ್ಲೂ ಅಥವಾ ಏನಾದರೂ ಒಂಚೂರು ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಅನ್ನೋದು ನನ್ನ ಅಭಿಪ್ರಾಯ ಆಗಿತ್ತು. ನಿಮಗೂ ಕೂಡ ಈ ಒಂದು ಪ್ರೋಮೋ ಇಷ್ಟ ಆಗಿದ್ರೆ ಅಥವಾ ಅಗ್ನಿ ಪರೀಕ್ಷೆ ಬಗ್ಗೆ ಏನಾದರೂ ನಿಮಗೂ ಸಹ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂತ ಅನಿಸಿದ್ರೆ ಈ ಪ್ರೋಮೋದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಅಂತೂ ಪ್ರೋಮೋಗಳು ಬರ್ತಾನೆ ಇರುತ್ತೆ. ಪ್ರೋಮೋ ಬಂದಾಗೆಲ್ಲ ನನ್ನ ರಿವ್ಯೂ ಕೂಡ ಬರ್ತಾನೆ ಇರುತ್ತೆ. ಮೊದಲಿಂದ ಹೇಗೆ ಸಪೋರ್ಟ್ ಮಾಡ್ಕೊಂಬಂದ್ರು ಅದೇ ರೀತಿ ಸಪೋರ್ಟ್ ಮಾಡಿ, ಆ್ಯಂಡ್ ಆದರೆ ಇನ್ನೂ ಜಾಸ್ತಿನೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋನ ನೋಡಿದ್ದೀರಾ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಬಿಗ್ ಬಾಸ್ ವಿಡಿಯೋಸ್ಗಳನ್ನ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.